ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ಧನುಸು ರಾಶಿ. ಧನುಸು ರಾಶಿಗೂ ಕೂಡ ಕಳೆದ ವರ್ಷಗಳಲ್ಲಿ 6ನೇ ಮನೆ ಗುರು ಇದ್ರ. ಸೊ ಗುರುವಿನ ವೀಕ್ಷಣೆ ಇರಲಿಲ್ಲ. ಯಾಕೆಂದ್ರೆ ರಾಶಿ ಮೇಲೆ ಗುರುವಿನ ವೀಕ್ಷಣೆ ಇಲ್ಲದೆ ಇದ್ದಾಗ ಏನಾಗುತ್ತೆ, 6ನೇ ಮನೆ ಗುರು ರೋಗ ಋಣ ಸ್ಥಾನವನ್ನ ಜಾಸ್ತಿ ಮಾಡುವಂಥದ್ದು ಅಥವಾ ದುಶ್ಚಟಗಳನ್ನು ಜಾಸ್ತಿ ಮಾಡೋದು, ಇಂಥವನ್ನೆಲ್ಲ 6ನೇ ಮನೆ ಗುರು ಇದ್ದಾಗ ಏನು ಮಾಡುತ್ತಾನೆ, ತುಂಬ ಸಮಸ್ಯೆಗಳನ್ನು ಮಾಡ್ತಾ ಇದ್ದ. ಆದರೆ ಈಗ 6ನೇ ಮನೆ ಗುರು 7ನೇ ಮನೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಬಹಳಷ್ಟು ಒಳ್ಳೆಯ ಯೋಗವನ್ನು ನೋಡುವಂತಹ ಒಂದು 2025 ಶುಭ ಫಲವನ್ನೇ ತಂದು ಕೊಡುವಂತಹ ಒಂದು ರಾಶಿಯಾಗಿದೆ. ಯಾಕೆಂದ್ರೆ 7ನೇ ಮನೆ ಗುರು ಬಂದಾಗ ಏನಾಗುತ್ತೆ, ಸಪ್ತಮಕ್ಕೆ ಗುರು ಬರೋದ್ರಿಂದ ವ್ಯವಹಾರಗಳಲ್ಲೂ ಕೈ ಹಿಡಿತಾ ಹೋಗುತ್ತೆ. ಜೊತೆಗೆ ಸಪ್ತಮದ ವೀಕ್ಷಣೆ ನಿಮ್ಮ ರಾಶಿ ಮೇಲೆ ಆಗೋದ್ರಿಂದ ಕೂಡ ನಿಮ್ಮಲ್ಲಿ ಒಂಥರ ಸ್ಪಿರಿಚುವಲ್ ಜಾಸ್ತಿ ಆಗುವಂಥದ್ದು, ಅಥವಾ ಹೆಚ್ಚು ಈಗೇನು ಮಾತಾಡ್ತಾ ಇದ್ದೀರೋ ಇದಕ್ಕಿಂತ ಹೆಚ್ಚಾಗಿ ಮಾತುಗಳನ್ನ ಹಾಡುವಂಥದ್ದು, ಬೋಧನೆಗಳನ್ನ ಜಾಸ್ತಿ ಕೊಡುವಂಥದ್ದು. ಆಕ್ಚುಲಿ ಧನುಸು ರಾಶಿಯವ್ರು ಮಾಡೋದೇ ಅದು, ಹೆಚ್ಚು ಬೋಧನೆ ಕೊಡೋದೇ ಜಾಸ್ತಿ. ಅವರು ಇದರಲ್ಲಿ ಇನ್ನಷ್ಟು ಜಾಸ್ತಿಗಳನ್ನ ಮಾಡ್ತಾ ಹೋಗ್ತಾರೆ. ಸ್ವಲ್ಪ ಟೀಮ್ ವರ್ಕ್ ಜಾಸ್ತಿ ಮಾಡ್ತಾ ಹೋಗ್ಬೋದು, ಅಥವಾ ಒಳ್ಳೊಳ್ಳೆ ಒಂದು ಗುರುವಿನ ದರ್ಶನಗಳನ್ನ ಮಾಡ್ಕೊಂಡ್ ಬರೋವಂಥದ್ದು, ಹೊರಗಡೆ ಹೋಗಿ ಅಂದ್ರೆ ಇದು ಅಬ್ರಾಡ್ಗೆ ಹೋಗಿ ಬರೋವಂಥದ್ದು, ಅಥವಾ ಒಳ್ಳೊಳ್ಳೆ ದೇವಸ್ಥಾನಗಳನ್ನ ದರ್ಶನ ಮಾಡ್ಕೊಂಡು ಬರೋವಂಥದ್ದೆಲ್ಲ ಈ ಒಂದು ಟೈಮು 2025ಕ್ಕೆ ಧನುಸು ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ಸಪ್ತಮಕ್ಕೆ ಬಂದಾಗ ವ್ಯವಹಾರದಲ್ಲೂ ಚೆನ್ನಾಗಾಗ್ತಾ ಹೋಗುತ್ತೆ. ಗಂಡ ಹೆಂಡತಿ ಹಿಂದೆ ಏನಾರ ಸ್ವಲ್ಪ ಸಂಬಂಧಗಳು ಚೆನ್ನಾಗಿಲ್ಲ ಅಂದ್ರೆ ಆ ಕೂಡ ಸಂಬಂಧ ಒಳ್ಳೇದಾಗ್ತಾ ಹೋಗುತ್ತೆ. ಸಪ್ತಮದ ಗುರು ಇದ್ರ ಜೊತೆಗೆ 3ನೇ ಮನೆಗೆ ರಾಹು ಕೂಡ ಬದಲಾಯಿಸೋದ್ರಿಂದ ಪರಾಕ್ರಮ ಸ್ಥಾನ ಅಂತ ಏನ್ ಕರಿತೀವಿ ನೋಡಿ, ನಮಗೆ ಕೆಲವರು ಭಯ ಬೀಳ್ತಿರ್ತಾರೆ, ಇಲ್ಲಪ್ಪ ಈ ವರ್ಷ ಏನಾರ ಮಾಡೋಣ. ಧನುಸು ರಾಶಿಯವರು ಈ ವರ್ಷ ಅನ್ಕೊಳ್ತಾರೆ 2025ನೇ ಇಸ್ವಿಗೆ ಪರವಾಗಿಲ್ಲ ನಾನು ಎದುರ್ಕೊಳ್ತಾ ಇದ್ದೀನ, ಖಂಡಿತ ವರ್ಷ ನಾನು ಏನಾರ ಮಾಡೇ ಮಾಡ್ತೀನಿ ಅಂತ ಹೇಳಿ ಸ್ವಲ್ಪ ಎಕ್ಸ್ಪೋಸ್ ಆಗುವಂಥದ್ದು. ಈಗ ಹಿಂದಿಂದೆ ಹೋಗೋದೇ ಜಾಸ್ತಿ ಇದ್ದಾಗ, ಇಲ್ಲ ನಾನು ಮಾಡ್ತೀನಿ, ನಾನು ಮಾಡೇ ಮಾಡ್ತೀನಿ ಅನ್ನೋದನ್ನ ಮುಂದಕ್ಕೆ ಬರುವಂತಹ ಒಂದು ಸಮಯ ನಿಮಗೆ ಒಂದು ಅವಕಾಶವನ್ನು ತಂದುಕೊಡುತ್ತೆ. ಯಾಕೆಂದ್ರೆ ಕೆಲವು ಸಮಯಗಳನ್ನು ನಾವು ಸದುಪಯೋಗ ಮಾಡಿಕೊಂಡಾಗ ನಾವು ಒಳ್ಳೆ ರಿಸಲ್ಟನ್ನ ನೋಡ್ತಾ ಹೋಗ್ಬೋದು. ಅದೇ ರೀತಿ ಧನುಸು ರಾಶಿಯವರಿಗೆ ಒಳ್ಳೊಳ್ಳೆ ಟೈಮ್ಗಳನ್ನ ಬರುವಂಥ ಟೈಮಲ್ಲಿ ಅದನ್ನ ಸದುಪಯೋಗಿಸ್ಕೊಳ್ಳಿ. ನಮ್ಗೆ ಆ ಟೈಮ್ ಬಂದಾಗ ಅದನ್ನ ಯೂಸ್ ಮಾಡ್ಕೊಂಡ್ಬಿಡ್ಬೇಕು. ಹಾಗಾಗಿ ಈ ವರ್ಷ ಧನುಸು ರಾಶಿಯವರಿಗೆ 3ನೇ ಮನೆ ರಾಹು ಬರೋದ್ರಿಂದ ಒಳ್ಳೆ ಯೋಗವನ್ನು ತಂದುಕೊಡ್ತಾನೆ. ಅದೇ ರೀತಿ ಓದುವಂತಹ ವಿದ್ಯಾರ್ಥಿಗಳಿರ್ಬೋದು, ಇವರೆಲ್ಲ ಸ್ವಲ್ಪ ಹೊಸ ಫ್ರೆಂಡ್ಸಿಗೆ ಯಾವುದೋ ಹೊಸ ಕಾಲೇಜಿಗೆ ಸೇರಿದ್ದಾರೆ, ಹೊಸ ಸ್ಕೂಲಿಗೆ ಸೇರ್ಕೊಂಡಿದ್ದಾರೆ ಅಂತ ಅಂದಾಗ ರಾಹು 3ರಲ್ಲಿರೋದ್ರಿಂದ ಅದನ್ನು ಸ್ನೇಹಿತರು ಅಂತ ಕೂಡ ಕಳಿತೀವಿ, ಗೆಳೆತನ ಅಂತೀವಿ. ಗೆಳತಿಯರಿರ್ಬೋದು, ನಾವು ಪರಿಚಯ ಆಗುವಂಥ ಫ್ರೆಂಡ್ಸ್ ಸರ್ಕಲ್ ಏನಿದೆ ಅದನ್ನ ನೋಡಿಕೊಂಡು ಹುಷಾರಾಗೆ ಹ್ಯಾಂಡ್ಲು ಮಾಡಿ. ಯಾಕೆಂದರೆ ಹೊಸಬ್ರು ಯಾರ ಪರಿಚಯ ಆಗೋದು, ಅವ್ರು ಏನಾರು ಒಂದು ಕೆಲವು ದುಶ್ಚಟಗಳಿದ್ರೆ ಅದನ್ನ ನಿಮಗೆ ಮಾಡಿಸುವಂಥ ಪ್ರಯತ್ನ ಮಾಡುವಂಥದ್ದನ್ನೆಲ್ಲ ಮಾಡ್ತಾರೆ. ಹಾಗಾಗಿ ಫ್ರೆಂಡ್ಸ್ ಅಂತ ಬಂದಾಗ ಆರಿಸ್ಕೊಳ್ಳುವಂಥ ವಿಚಾರದಲ್ಲಿ ಭಾಳ ಕೇರ್ಫುಲ್ ಆಗಿರಿ ವೀಕ್ಷಕರೇ. ಯಾಕೆಂದ್ರೆ ಒಂದು ಟೊಮೊಟೊ ಬುಟ್ಟಿ ಒಳಗಡೆ ಕೆಟ್ಟೋಗಿರೋ ಒಂದು ಟೊಮೊಟೊ ಇಟ್ರೆ ಎಲ್ಲ ಒಳ್ಳೆ ಟೊಮೊಟೊಗಳು ಕೊಳ್ತೋಗ್ಬಿಡುತ್ತಲ್ವಾ. ಅದೇ ರೀತಿ ನಾವು ಒಬ್ಬ ಸ್ನೇಹಿತರ ಜೊತೆ ನಾವೇನ್ ಬೆರಿತೀವಲ್ಲ, ಅವ್ರುಗಳಿಂದ ನಾವು ನಮ್ಮ ಜೀವನ ರೂಪಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ನಾವು ಸುಗಂಧಗಳ ಜೊತೆ ಗುದ್ದಾಡಿದಾಗ ಮಾತ್ರ ನಮಗೆ ಅದು ಸುಗಂಧದ ವಾಸನೆ ಬರುತ್ತೆ. ಅದೇ ದುರ್ಗಂಧಗಳ ಜೊತೆ ಗುದ್ದಾಡಿದಾಗ ಆ ದುರ್ಗಂಧ ಸ್ಮೆಲ್ಲೇ ಇರ್ತದೆ. ಹಾಗಾಗಿ ನಾವು ಯಾವುದನ್ನೇ ಆರಿಸ್ಕೋಬೇಕಾದ್ರೆ ಸ್ನೇಹಿತರು ಅನ್ನೋಂಥ ವಿಚಾರ ಬಂದಾಗ ನಾವು ಯಾರ ಜೊತೆ ಸೇರ್ತೀವಿ, ಅವ್ರ ಒಡನಾಟ ಹೇಗೆ, ಅವ್ರ ನಡವಳಿಕೆ ಹೇಗೆ, ಅವ್ರ ಬಿಹೇವಿಯರ್ ಹೆಂಗೆ, ಅದೇ ಥರ ನೋಡಿ ನಾವು ಕೂಡ. ಯಾಕೆಂದರೆ ತುಂಬ ಜನ ಇವತ್ತು ಕಾಲ ಕಳೆಯೋದು ಎಲ್ಲಿ ಹೇಳಿ, ಸ್ನೇಹಿತರ ಜೊತೆ ಕಾಲ ಕಳಿತೀವಿ. ಫ್ರೆಂಡ್ಸು ಅಂತ ನಾವು ಮನೆಯಿಂದ ಹೊರಟೋಪ್ಪ, ಯಾರೋ ಒಬ್ಬ ಗೆಳೆಯನಿಗೆ ಕಾಲ್ ಮಾಡ್ತೀವಿ, ಗೆಳತಿಗೆ ಕಾಲ್ ಮಾಡ್ತೀವಿ, ಅವ್ರ ಜೊತೆ ಜೀವನ ಕಳೀತಾ ಇರ್ತೀವಿ. ಆ ಕಳೆಯುವಂತಹ ಜೀವನದ ಸ್ನೇಹಿತರು ನಮ್ಗೆ ಏನು ಕೊಡ್ತಾರೆ ನೋಡಿ, ಆ ಒಂದು ಪ್ರಿನ್ಸಿಪಾಲ್ ಆಗಿರ್ಬೋದು ಅಥವಾ ಅವ್ರ ನಡವಳಿಕೆಗಳಾಗಿರ್ಬೋದು, ಅದನ್ನೆಲ್ಲ ನಾವು ಅನುಕರಣೆ ಮಾಡ್ತಾ ಹೋಗೋದ್ರಿಂದ ಖಂಡಿತ ಉತ್ತಮ ಸ್ನೇಹಿತರನ್ನ, ಒಬ್ಬರೇ ಇರಲಿ, ಒಂದೇ ಗೆಳೆಯ ಆಗಲಿ ಗೆಳತಿ ಆಗಲಿ, ಒಂದೇ ಫ್ರೆಂಡ್ಸ್ ಇದ್ರೂ ಕೂಡ ನಮಗೆ ಒಳ್ಳೆದನ್ನ ಬಯಸೋರಾಗಿರ್ಬೇಕು, ಒಳಿತನ ಮಾಡುವಂಥವ್ರಾಗಿರ್ಬೇಕು. ಅವ್ರ ದುಶ್ಚಟಗಳಿಗೆ ನಮ್ಮನ್ನ ಹೇಳ್ಕೊಂಡ್ಬಿಡೋ ಅಂಥದ್ದು. ಇವತ್ತು ಎಷ್ಟೋ ಜನ ನೋಡಿರ್ಬೋದು, ನನ್ನ ಮಗ ತುಂಬಾ ಚೆನ್ನಾಗಿದ್ದಪ್ಪ, ನನ್ನ ಮಗಳು ತುಂಬಾ ಚೆನ್ನಾಗಿದ್ಲು, ಯಾಕೋ ಇತ್ತೀಚಿನ ದಿನಗಳಲ್ಲಿ ಬರೀ ಫ್ರೆಂಡ್ಸ್ ಮನೇಲೇ ಇರೋದು, ಲೇಟ್ ನೈಟ್ ಮನೆಗೆ ಬರೋದು, ಅಕಸ್ಮಾತ್ ಅವರಲ್ಲಿ ಏನೋ ಒಂದು ಸ್ಮೆಲ್ ಕಾಣಿಸ್ತಾ ಇದೆ, ಯಾವುದೋ ದುಶ್ಚಟಕ್ಕೆ ಬಿದ್ದುಬಿಟ್ಟಿದಾರ ನನ್ನ ಮಕ್ಕಳು ಅಂತ ಗಾಬರಿ ಬೀಳುವಂತಹದೆಲ್ಲ ಆಗೋದ್ರಿಂದ ನಾವು ಯಾವಾಗಲೂ ಸ್ನೇಹಿತರನ್ನ ಬಹಳಷ್ಟು ಹುಷಾರಾಗಿ ಆರಿಸ್ಕೋಬೇಕಾಗತ್ತೆ. ಹಾಗಾಗಿ ಈ ವರ್ಷಗಳಲ್ಲಿ ಧನುಸು ರಾಶಿಯವರು ಸ್ವಲ್ಪ ಸ್ನೇಹಿತರು ಅಂತ ಬಂದಾಗ ಕೇರ್ಫುಲ್ ಆಗಿರಿ. ಅದೇ ರೀತಿ ಧನುಸು ರಾಶಿಯವ್ರಿಗೂ ಕೂಡ ಶನಿಯ ಒಂದು ದೋಷ ಇರೋದ್ರಿಂದ ಅದನ್ನು ಕೂಡ ಕೇರ್ಫುಲ್ ಆಗಿರಿ. ಯಾಕೆಂದರೆ ಚತುರ್ಥದ ಶನಿ ಆಗಿರೋದ್ರಿಂದ ಅರ್ಧಾಷ್ಟಮ ಶನಿ, ಚತುರ್ಥ ಶನಿ ಎಲ್ಲವೂ ಕೂಡ ನಮಗೆ ಸ್ವಲ್ಪ ನೆಗೆಟಿವ್ನ ಕೊಡೋದ್ರಿಂದ ಸ್ವಲ್ಪ ಮನೆಯ ವಿಚಾರದಲ್ಲಿ, ದೊಡ್ಡವರ ವಿಚಾರದಲ್ಲಿ ಅಥವಾ ಕುಟುಂಬದ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ. ಅದು 7ನೇ ಮನೆ ಗುರು ಇವೆಲ್ಲವುಗಳನ್ನ ಕಳೆದು ಒಳ್ಳೆ ಶುಭ ಫಲವನ್ನು ಕೊಡುವಂಥದ್ದು ಧನುಸು ರಾಶಿಗೆ. ಹಂಗಾಗಿ ಈ ವರ್ಷ ಧನುಸು ರಾಶಿಯವರಿಗೆ ಶುಭ ಫಲವನ್ನು ತಂದುಕೊಡುತ್ತೆ.